ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕಿಂಗ್ಡಮ್ ಮೂವಿ ಬಂದು ಬರೀ ಸ್ಪೈ ಥ್ರಿಲ್ಲರ್ ಆಕ್ಷನ್ ಮೂವಿ ಅಲ್ಲ, ಬಟ್ ಒಂದು ಮಿಸ್ಟಿಕಲ್ ಜರ್ನಿಲಿ ಕರ್ಕೊಂಡು ಹೋಗುತ್ತೆ ನಮ್ನ ವಿತ್ ಎಮೋಷನ್ಸ್ ಕೂಡ. ಆದ್ರೆ ಈ ಮೂವಿ ಡಿಲಿವರ್ ಮಾಡ್ತಾ ಮಾಡಿಲ್ವಾ ಅಂತ ಈ ವಿಡಿಯೋನಲ್ಲಿ ರಿವ್ಯೂ ಮಾಡೋಣ. ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಗೌತಮ್ ಅವರು ಮತ್ತು ಮೇನ್ ರೋಲ್ ನಲ್ಲಿ ವಿಜಯ್ ದೇವರಕೊಂಡ, ಭಾಗ್ಯಶ್ರೀ ಹಾಗೂ ಸತ್ಯದೇವ್ ಅವರು ಮಾಡಿದ್ದಾರೆ. ಈ ಮೂವಿ ಬಂದು ತೆಲುಗು ಮೂಡ್ ಬಂದಿದೆ, ಆದ್ರೆ ಪ್ಯಾನ್ ಇಂಡಿಯಾ ಮೂವಿ ಆದ ಕಾರಣದಿಂದ ಬೇರೆ ಲ್ಯಾಂಗ್ವೇಜ್ ಗಳಲ್ಲೂ ಮೂಡ್ ಬಂದಿದೆ. ಇದೊಂದು ಸ್ಪೈ ಆಕ್ಷನ್ ಡ್ರಾಮಾ ಮೂವಿ. ಪ್ಲಾಟ್ ಬಗ್ಗೆ ಹೇಳಿದರೆ ವಿಜಯ್ ದೇವರಕೊಂಡ ಈ ಮೂವಿನಲ್ಲಿ ಕಾನ್ಸ್ಟೇಬಲ್ ಆಗಿ ಮಾಡಿದ್ದಾರೆ. ಅವರು ಚಿಕ್ಕದ್ರಲ್ಲಿ ಅವ್ರ ಅಣ್ಣ ಕಳೆದೋಗಿದ್ದಾರೆ, ಅವರು ನುಡ್ಕ ಪ್ರಯತ್ನದಲ್ಲಿದ್ದಾರೆ. ಅದೇ ಸಮಯದಲ್ಲಿ ಒಬ್ಬ ಪೊಲೀಸ್ ಬಂದು ಹೇಳ್ತಾನೆ, ನೀನೇನಾರು ನಾನು ಕೂಡ ಟಾಸ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ರೆ ನಿಮ್ಮ ಅಣ್ಣನ ನಾನ್ ಕರ್ಕೊಂಡ್ಬಂದ್ ನಿನ್ ಮುಂದೆ ನಿಲ್ಸ್ತೀನಿ ಅಂತ. ಟಾಸ್ಕ್ ಏನಪ್ಪಾ ಅಂದ್ರೆ ಶ್ರೀಲಂಕಾಲ್ ಒಂದು ಕಾರ್ಟಲ್ ಇದೆ, ಅದಕ್ಕೆ ಹೋಗಿ ಇನ್ಫಿಲ್ಟ್ರೇಟ್ ಮಾಡ್ಬೇಕು. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಶ್ರೀಲಂಕನ ಒಂದು ಗ್ಯಾಂಗ್ ಇದೆ, ಅದಕ್ಕೋಗಿ ನೀನ್ ಜಾಯ್ನ್ ಆಗ್ಬೇಕು. ಆ ಗ್ಯಾಂಗ್ ಲೀಡರ್ ನಿಮ್ಮ ಅಣ್ಣ ಅಂತ ಹೇಳ್ತಾನೆ. ಅದಾದ್ಮೇಲೆ ಏನೇನಾಗುತ್ತೆ ಅಂತ ನೀವು ಮೂವಿ ನೋಡೇ ತಿಳ್ಕೊಬೇಕು. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದರೆ ವಿಜಯ್ ದೇವರಕೊಂಡ ಅವರು ಈ ಮೂವಿನಲ್ಲಿ ಸಖತ್ತಾಗಿ ಮಾಡಿದ್ದಾರೆ. ಅವ್ರದ್ದು ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ಆ ಗ್ರೀಫ್ ನ ಮತ್ತೆ ಆ ರಿಸೋರ್ಟ್ ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಮತ್ತೆ ಅವ್ರ ಎಮೋಷನಲ್ ಶಿಫ್ಟ್ ಸಖತ್ತಾಗಿ ಮೂಡ್ ಬಂದಿದೆ. ಒಬ್ಬ ಸ್ಯಾಡ್ ಆಗಿದ್ದಾಗ ಫೀಲಿಂಗ್ ತೋರಿಸ್ತಾರಲ್ಲ, ಅದಂತೂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆಕ್ಷನ್ಸ್ ಅಲ್ಲೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸತ್ಯದೇವ್ ಅವರು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮೂವಿನಲ್ಲಿ. ಅವರು ಮೂವಿಗೆ ಎಮೋಷನಲ್ ವೇಟ್ ನ ತರ ಟ್ರೈ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ಅಂಡರ್ ರಿಟರ್ನ್ ಇದೆ ಅಂತ ಹೇಳ್ಬೋದು. ಭಾಗ್ಯಶ್ರೀ ಅವರು ಈ ಮೂವಿನಲ್ಲಿ ಡಾಕ್ಟರ್ ದಿವ್ಯಾಗ್ ಮಾಡಿದ್ದಾರೆ. ಅವ್ರ ಸ್ಕ್ರೀನ್ ಟೈಮ್ ತುಂಬಾ ಕಮ್ಮಿ ಇತ್ತು, ಆದ್ರೆ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಅವರನ್ನ ಸೆಕೆಂಡ್ ಪಾರ್ಟ್ ಗೋಸ್ಕರ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ವೆಂಕಟೇಶ್ ಅವರು ಮುರುಗನ್ ಆಗಿ ಈ ಮೂವಿನಲ್ಲಿ ಮಾಡಿದ್ದಾರೆ. ಅವ್ರ ಆಂಟಾಗನಿಸ್ಟ್, ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ಅಂಡರ್ ಡೆವಲಪ್ಡ್ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇನ್ನು ಎಲಿವೇಟ್ ಮಾಡಿ ಸಖತ್ತಾಗಿ ತೋರಿಸಬಹುದಿತ್ತು. ಬಟ್ ಅವ್ರ ಸ್ಕ್ರೀನ್ ಟೈಮ್ ನ ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಸೀಕ್ವೆನ್ಸಸ್ ಇದೆಯಲ್ಲ, ನೀವು ಅವ್ರನ್ನ ಏಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಬಗ್ಗೆ ಮಾತಾಡಿದ್ರೆ ಗೌತಮ್ ಅವರು ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ. ಫಸ್ಟ್ ಹಾಫ್ ಚೆನ್ನಾಗಿ ಮೂಡ್ ಬಂದಿದೆ, ಬಟ್ ಸೆಕೆಂಡ್ ಹಾಫ್ ತುಂಬಾ ಅಬ್ರಪ್ಟ್ ಆಗಿ ಬಂದ್ಬಿಟ್ಟಿದೆ. ಎಸ್ಪೆಷಲಿ ಎಂಡಿಂಗ್ ಮಾತ್ರ ಎಲ್ಲಿಂದ ತಗೊಂಡಾಗ ಎಲ್ಲೆಲ್ಲಿಂದ ಸೇರ್ಸಕ್ ಟ್ರೈ ಮಾಡಿದ್ದಾರೆ, ಅಲ್ಲಿ ಸ್ವಲ್ಪ ಫೇಲ್ ಆಗಿದ್ದಾರೆ. ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳಿದ್ರೆ ಫಸ್ಟ್ ಹಾಫ್ ಪರವಾಗಿರಲಿಲ್ಲ, ಆಡಿಯನ್ಸ್ ನ ಹಿಡಿದು ಕೂರಿಸುತ್ತೆ, ಸ್ಟೋರಿ ಎಲ್ಲೋ ಹೋಗ್ತಾ ಇದೆ ಅಂತ ನೋಡ್ತಾ ಇರ್ತೀವಿ. ಬಟ್ ಸೆಕೆಂಡ್ ಹಾಫ್ ಮಾತ್ರ ತುಂಬಾ ಅಬ್ರಪ್ಟ್ ಆಗಿ ತೋರಿಸ್ಬಿಟ್ಟಿದ್ದಾರೆ, ಖಂಡಿತವಾಗ್ಲೂ ಫೇಲ್ ಆಗಿದ್ದಾರೆ. ಜೊತೆಗೆ ಯಾಕೆ ಸೆಕೆಂಡ್ ಪಾರ್ಟ್ ಬೇಕು, ಒಂದೇ ಪಾರ್ಟ್ ಅಲ್ಲಿ ಆರಾಮಾಗಿ ಮುಗಿಸ್ಬಿಡ್ಬೋದಿತ್ತು. ಜೊತೆಗೆ ಕಾರ್ಟಲ್ಲು ಆಳು ಮೂಡು ಅಂತ ಏನೇನು ತೋರ್ಸಕ್ ಟ್ರೈ ಮಾಡಿದ್ದಾರೆ, ಬಟ್ ಫೇಲ್ ಆಗಿದ್ದಾರೆ. ಈ ಮೂವಿನಲ್ಲಿ ತುಂಬಾ ಚೆನ್ನಾಗಿದ್ದು ಏನಪ್ಪಾ ಅಂದ್ರೆ ಸಿನಿಮಾಟೋಗ್ರಫಿ ಸಕ್ಕದಾಗಿ ಮೂಡ್ ಬಂದಿದೆ. ಶ್ರೀಲಂಕಾನ ತುಂಬಾ ವಿವಿಡ್ ಆಗಿ ತೋರಿಸಿದ್ದಾರೆ, ಕೋಸ್ಟಲ್ ಲೈನ್ಸ್ ನ. ಅದ್ರ ಜೊತೆಗೆ ನ್ಯಾಚುರಲ್ ಲೈಟ್ ನ ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಕ್ಯಾಮ್ರಾ ವರ್ಕ್ ಗಳು ಕೂಡ ಸಖತ್ತಾಗಿ ಮೂಡ್ ಬಂದಿದೆ. ಮ್ಯೂಸಿಕ್ ಬಗ್ಗೆ ಹೇಳಾದರೆ ಅನಿರುದ್ಧ್ ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ. ಎಸ್ಪೆಷಲಿ ಎಮೋಷನಲ್ ಸೀನ್ಸ್ ಸಖತ್ತಾಗಿ ಮೂಡ್ ಬಂದಿದೆ, ಜನರ ಎಮೋಷನ್ಸ್ ನ ಎಲಿವೇಟ್ ಮಾಡುತ್ತೆ. ಜೊತೆಗೆ ಎಫೆಕ್ಟ್ಸ್ ಕೂಡ ಸಖತ್ತಾಗಿ ಯೂಸ್ ಮಾಡಿದ್ದಾರೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಕೆಲವು ಸೀಕ್ವೆನ್ಸಸ್ KGF ಮ್ಯೂಸಿಕ್ ತರಾನೇ ಬಂದ್ಬಿಟ್ಟಿದೆ. ಅದೊಂದು ಸ್ವಲ್ಪ ನನ್ಗೆ ಇಷ್ಟ ಆಗ್ಲಿಲ್ಲ. ಅದೇ ಮ್ಯೂಸಿಕ್ ನ ತಗೊಂಡು ಸ್ವಲ್ಪ ಚೇಂಜ್ ಮಾಡಾಕ್ಬಿಟ್ಟಿದ್ದಾರೆ ಅನ್ಸ್ತು. ಎಡಿಟಿಂಗ್ ಬಗ್ಗೆ ಮಾತಾಡಿದರೆ ಎಡಿಟಿಂಗ್ ಪರವಾಗಿರಲಿಲ್ಲ ಅಂತ ಹೇಳ್ಬೋದು, ಬಟ್ ಚೆನ್ನಾಗಿ ಮಾಡಬಹುದಿತ್ತು ಖಂಡಿತವಾಗ್ಲು. ಯಾಕೆ ಅಂದ್ರೆ ಫಸ್ಟ್ ಹಾಫ್ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ, ಟೈಟ್ ಆಗಿ ಇಟ್ಕೊಂಡ್ ಬಂದಿದ್ದಾರೆ ಕತೆಗೋಸ್ಕರ, ಬಟ್ ಸ್ವಲ್ಪ ದೊಡ್ಡದಾಯ್ತು. ಜೊತೆಗೆ ಸೆಕೆಂಡ್ ಹಾಫ್ ಇದೆಯಲ್ಲ, ಅದು ಸ್ಟೋರಿ ಜೊತೆಗೆ ಅದು ಡಿಪ್ ಆಗ್ಬಿಟ್ಟಿದೆ, ಕಟ್ಸ್ ಸರಿಯಾಗಿ ಮೂಡ್ ಬಂದಿಲ್ಲ, ಅಬ್ರಪ್ಟ್ ಅಂತ ಅನ್ಸುತ್ತೆ. ಈ ಮೂವಿನಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಏನು ಅಂದ್ರೆ, ಜೈಲಲ್ಲಿ ಒಂದು ಫೈಟಿಂಗ್ ಸೀಕ್ವೆನ್ಸ್ ನಡೆಯುತ್ತೆ, ಅದು ಇಷ್ಟ ಆಯ್ತು ನನ್ಗೆ ಅಂತ ಹೇಳ್ಬೋದು. ಆಕ್ಷನ್ ಚೆನ್ನಾಗಿ ಮೂಡ್ ಬಂದಿದೆ. ಈ ಮೂವಿನಲ್ಲಿ ನನ್ಗೆ ಏನ್ ಇಷ್ಟ ಆಗ್ಲಿಲ್ಲ ಅಂದ್ರೆ, ಯಾಕೆಲ್ಲಾ ಡೈರೆಕ್ಟರ್ ಗಳು ಒಬ್ಬ ದೊಡ್ಡ ಹೀರೋನ ತೋರಿಸ್ಬೇಕಾದ್ರೆ ಮಾಸಲ್ಲೇ ತೋರಿಸಬೇಕು, ಕಾರ್ಟಲ್ ನ ತರಬೇಕು, ಒಬ್ಬ ಸೇವಿಯರ್ ಆಗಿ ತೋರಿಸಬೇಕು ಅಂತ ಟ್ರೈ ಮಾಡ್ತಾರೆ ಅಂತ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. KGF ಮೂವಿ ಇಟ್ಟಾಯ್ತು, ಯಾಕೆಂದ್ರೆ ಅದ್ರಲ್ಲಿ ಎಮೋಷನ್ ಸಖತ್ತಾಗಿ ತೋರಿಸ್ಕೊಂಡು ಬಂದಿರೋ, ಅದಕ್ಕೆ ಚೆನ್ನಾಗಿ ವರ್ಕ್ ಆಯ್ತು. ಅದನ್ನೇ ಟೆಂಪ್ಲೇಟ್ ಇಟ್ಕೊಂಡು ಯಾಕೆ ಡೈರೆಕ್ಟರ್ ಗಳು ಅದನ್ನೇ ರಿಪೀಟ್ ಮಾಡಕ್ ಟ್ರೈ ಮಾಡ್ತಾರೆ ನನ್ಗೆ ಅರ್ಥ ಆಗ್ತಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯ್ತು ಅಂತ ಹೇಳ್ಬೋದು. ಸೊ ಫೈನಲ್ ವರ್ಡಿಕ್ಟ್ ಹೇಳಿದ್ರೆ, ಕಿಂಗ್ಡಮ್ ಮೂವಿ ಬಂದು ಒಂದು ಆಕ್ಷನ್ ಡ್ರಾಮಾ ಥ್ರಿಲ್ಲರ್ ಹೇಳಕ್ಕೆ ತುಂಬಾ ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ. ವಿಜುವಲಿ ಸ್ಟನ್ನಿಂಗ್ ಆಗಿತ್ತು, ಆಕ್ಷನ್ಸ್ ಚೆನ್ನಾಗಿ ಮೂಡ್ ಬಂದಿದೆ. ಬಟ್ ಸೆಕೆಂಡ್ ಹಾಫ್ ಸ್ವಲ್ಪ ಇನ್ಕನ್ಸಿಸ್ಟೆನ್ಸಿ ಆಗಿದೆ, ಪೇಸಿಂಗ್ ಇಶ್ಯೂಸ್ ಇದೆ, ಅಂಡರ್ ಡೆವಲಪ್ಡ್ ಇದೆ. ಅದ್ರ ಜೊತೆಗೆ ತುಂಬಾ ಕ್ಯಾರೆಕ್ಟರ್ ಗಳು ಅಂಡರ್ ಡೆವಲಪ್ಡ್ ಇದೆ. ಮತ್ತೆ ಎಮೋಷನಲ್ ಇಂಪ್ಯಾಕ್ಟ್ ತರಕ್ ಹೋಗಲ್ಲ. ಆದ್ರೂ ಕೂಡ ಈ ಮೂವಿನ ಖಂಡಿತವಾಗ್ಲೂ ಒಂದ್ಸತಿ ನೋಡಬಹುದು, ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಬಹುದು. ಈ ಮೂವಿನ ವಿಜಯ್ ದೇವರಕೊಂಡ ಅವ್ರ ಫ್ಯಾನ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಯಾಕೆ ಅಂದ್ರೆ ಅವ್ರದ್ದು ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಜೊತೆಗೆ ಸಿನಿಮಾಟೋಗ್ರಫಿ ಸಖತ್ತಾಗಿ ಮೂಡ್ ಬಂದಿದೆ. ಈ ಮೂವಿಗೆ ನಾನ್ ರೇಟ್ ಮಾಡ್ತಾ ಇದ್ದೀನಿ 6 out of 10. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.